ನಮಗ ರೋಗ ಹೆಂಗ ಬರ್ತಾವ ಅಂತಂದ್ರ ನಿಮ್ಗ ಅವ್ರು ಇಂಗ್ಲಿಷ್ನ್ಯಾಗ ರೋಗ ಹೇಳ್ತಾರ. BP, ಶುಗರು, ಥೈರಾಯ್ಡು, ಕ್ಯಾನ್ಸರು, ಹಿಂಗದು ಇಂಗ್ಲಿಷ್ ರೋಗಗಳು. ನಮಗ ರೋಗ ಬರ್ತಾವಲ್ಲ, ಆಯುರ್ವೇದದ ಪ್ರಕಾರ ರೋಗ ಎಷ್ಟು ಬರ್ತಾವ ನೋಡ್ರಿ, ಅನಸ್ರಿ. ನಮ್ಮ ದೇಹದಾಗ 3 ಹೆಚ್ಚಾದ ರೋಗ ಬರ್ತಾವ. ನಿಮಗೆ ಏನೇ ರೋಗ ಬಂದ್ರು 3 ಕಾರಣ. ಒಂದೇದ್ದು ನಿಮಗ ಪಿತ್ತ ಹೆಚ್ಚಾತಂದ್ರ ಒಂದ್ 36 ರೋಗ ಬರ್ತಾವ ಅಂತಾರ ನೋಡ್ರಿ. ಮನ್ಯಾಗ ಯಾರ ಬಾಳ ಸೀಟ್ ಮಾಡಕ್ ಯಾಕೆ ತಡಬಡಬಡಿ ಪಿತ್ತ ನೆತ್ತಿಗೇರಿ ತೆಕ್ಕಿಗೆ ಅಂತ. ಪಿತ್ತ ಹೆಚ್ಚಾದ್ರೆ 36 ಕಾಯಿಲೆ ಬರ್ತಾವು. ಕಫ ಹೆಚ್ಚಾತು ಅಂದ್ರ 36 ಕಾಯಿಲೆ ಬರ್ತಾವ. ಅದಕ್ಕೆ ಇಲ್ಲ ಒಂದು ಗೂಡುಗಟ್ಟದಂಗ ಆಗೈತಿ, ಇನ್ನೇನ್ ಬಾಳ ದಿನ ಟೆಕಾಯಿಸಕ್ಕಿಲ್ಲ ಅಂತ. ಇನ್ನ ವಾತ ಹೆಚ್ಚಾತು ಅಂದ್ರೆ 36 ಕಾಯಿಲೆ ಬರ್ತವೆ. ಸುಖ ಹೆಚ್ಚಾದ ನೀವು ಈಗ ನಾ ಹೇಳಿದ್ನೆಲ್ಲ ವಾತದಿಂದ 36, ಪಿತ್ತದಿಂದ 36, ಕಫದಿಂದ 36. ನಿಮ್ಗೆ ಲೆಕ್ಕ ಮಾಡಕ್ ಬರೋದಿಲ್ಲ. ನಮ್ಮ ಹುಡುಗನ್ ಕೇಳ್ತಾನೆ 36 3 ಕುಡಿಸಿದ್ರೆ 3 ಸಲ ಕುಡಿಸಿದ್ರೆ ಎಷ್ಟಾಕೈತಿವ? 108 ಆಕತಿ. ಅದಕ್ಕೆ ನಮ್ಗೆ ತ್ರಾಸದ ಕರ್ಕೊಂಡ್ ಬರಕ್ ಬರೋ ಗಾಡಿಗೆ ಸರ್ಕಾರದಾರ ಏನ್ ಹೆಸರಿಟ್ಟಾರ್ರಿ? 108 ಹತ್ತಬಾರದು ಅಂದ್ರ ನಾವೇನ್ ಕೆಲಸ ಮಾಡ್ಬೇಕಂದ್ರ ಜವಾರಿ ಆಕಳ ಮನ್ಯಾಗ ಕಟ್ಟಬೇಕು. ಒಂದೇದ್ದು ಜವಾರಿ ಆಕಳ ತುಪ್ಪ ತಿಂದ್ರ ನಿಮಗೇನಾತು? ಟಾಯ್ಲೆಟ್ ಸರಿ ಆತ. ಜವಾರಿ ಆಕಳ ತುಪ್ಪ ತಿಂದ್ರ ನಿಮಗೇನಾತು? ಟಾಯ್ಲೆಟ್ ಸರಿ ಆತ. ನಿಮಗೆ ಯಾರ್ಯಾರಿಗೆ ಟಾಯ್ಲೆಟ್ ಸರಿ ಆಗೋದಿಲ್ವೋ ಏನೇನಕ್ಕೈತಿ ಅಂದ್ರ ಅದ ಆಮೇಲೆ ಅಲ್ಲಿ ಗ್ಯಾಸು ಅಸಿಡಿಟಿ ಆಗಕ್ ಚಲೋ ಆಗ್ತದೆ. ಅವಾಗ ನಿಮ್ಮ ರಕ್ತನಾಳಗಳಿಗೆ ಹೊಲಸ್ ಕುಂದ್ರಾಕ್ ಚಲೋ ಆಗ್ತೈತಿ. ನಿಮಗ್ ಮೊದಲ ಮಣಕಾಲ್ ಹಿಡ್ದಂಗ ಆಕೈತಿ. ಆಮೇಲೆ ಗ್ಯಾಸು ಅಸಿಡಿಟಿ ಬಾಳ ಆಗಕ್ ಚಲೋ ಆಗ್ತೈತಿ. ಆಮೇಲೆ ಎದ್ಯಾಗ ಉರಿಯಾಕ ಚಲೋ ಆಕೈತಿ. ಇದಾದ ಮೇಲೆ ಏನಕ್ಕೈತಿ ಅಂದ್ರ ಯಾವಾಗ ನಿಮ್ಮ ದೇಹದಾಗ ಆ ವಾತಾಪಿತ್ತ ಹೆಚ್ಚಾಗಿ ನರ ಹತ್ಕಾಕ್ ಚಲೋ ಆತು, ನಮ್ಮ ದೇಹದಾಗ 72,000 ರಕ್ತನಾಳಗಳು ಇರ್ತಾವ. 72,000 ರಕ್ತನಾಳದಾಗ ಸಣ್ಣ 12,000 ಕೂದಲ್ದೇಳಿ ಎಷ್ಟು ಇರ್ತಾವ. ಯಾವಾಗ ನಮ್ಮ ರಕ್ತ ದಪ್ಪ ಆಕೈತಿ, ನಮ್ಮ ರಕ್ತ ಹೊಲಸಕ್ಕತಿ, ಅವಾಗ ಈ 12,000 ರಕ್ತನಾಳಗಳು ಬಂದಾಗ್ಬಿಡ್ತಾವ. ಬಂದಾದ ಕೂಡಲೇ ಅವು ಎಲ್ಲಿರ್ತಾವಂದ್ರ ನಮ್ಗೆ ಎಲ್ಲೆಲ್ಲಿ ಮಣಿತಾವಲ್ಲ, ಮೊಣಕಾಲು, ಮೊಣಕೈ, ಗೋಣು, ಬೆನ್ನು, ಕಣ್ಣು ಇದ್ದಲ್ಲಿ ಇರ್ತಾವ. ಯಾವಾಗ ನಿಮ್ಗೆ ರಕ್ತ ಸಂಚಾರ ದೇಹದಾಗ ಆಗಂಗಿಲ್ಲೋ ಅವಾಗ ನೀವು ಬಾಳ ಅದಕ್ಕೆ ಒತ್ತಾಯ ಮಾಡಿದಾಗ ಮುಂದೆ ಹೊಕ್ಕೈತಿಲ್ಲ, ಅದಕ್ಕೆ ಏನಂತಾರಂದ್ರ BP ಅಂತ ಕರೀತಾರ. ನಿಮ್ಮ ರಕ್ತ ಮುಂದೆ ಹೋಗ್ಲಾರ ದಪ್ಪ ಅಂತಂದ್ರ BP ಬರ್ತೈತಿ. ನಿಮ್ಮ ರಕ್ತದಾಗ ತಿಂದಿದ್ದು, ಬ್ಯಾಡಾಗಿದ್ದು, ಬೇಕಾಗಿದ್ದು ಬಾಳ ಕೆಲಸ ಮಾಡ್ಲಾರ ಹೊಲಸು ಸೇರ್ತಂದ್ರ ರಕ್ತ ಹೊಲಸಾಗ್ಬಿಡ್ತೈತಿ. ಅದನ್ನ ಇಂಗ್ಲಿಷ್ನಾಗ ಶುಗರ್ ಬಂತು ಅಂತ ಕರೀತಾರೆ.